ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ನಾಡಿನ ವೈಭವ, ಇತಿಹಾಸ ಯುವ ಪೀಳಿಗೆಗೆ ಪರಿಚಯಿಸಲು ಉತ್ಸವಗಳು ಪೂರಕ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ. ಋಷಿ ಮತ್ತು ಕೃಷಿ ಸಂಸ್ಕೃತಿ ಮಹತ್ವದ್ದು, ಶ್ರೀ ಸಿದ್ದಬಸವ ಸ್ವಾಮೀಜಿ. ಶ್ವಾನ ಪ್ರದರ್ಶನ ಆಕರ್ಷಣೆ, ದೇಶಿ ವಿದೇಶಿ ತಳಿಗಳ ಪ್ರದರ್ಶನ. ಹರಿಜನವಾಡದ ಕಂಚು ಮಾರಿಯಮ್ಮ ದೇವಸ್ಥಾನ ಗ್ರಿಲ್ ಕಾಮಗಾರಿಗೆ ವಸಂತ್ ಕುಮಾರ್ ಚಾಲನೆ. ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಹೆಚ್ಚು ಉದ್ಯೋಗ ಮೇಳ ಆಯೋಜನೆ. NS ಬೋಸರಾಜು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ, ಮಹಿಳಾ ಕವಿಗೋಷ್ಠಿ. ವಾರ್ತೆಗಳ ವಿವರ. ವೈವಿಧ್ಯಮಯ ಇತಿಹಾಸ, ವೈಭವ, ಕಲೆ, ಸಂಸ್ಕೃತಿಯನ್ನು ಹೊಂದಿರುವ ಈ ನಾಡಿನ ಹಿರಿಮೆಯನ್ನ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಜಿಲ್ಲಾ ಉತ್ಸವಗಳು ಪೂರಕವಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವವನ್ನು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಜನರ ಆಶಯ ಮತ್ತು ಅಪೇಕ್ಷೆಯಂತೆ ಇದೀಗ 22 ವರ್ಷಗಳ ಬಳಿಕ ರಾಯಚೂರು ಜಿಲ್ಲೆ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ರಾಯಚೂರು ಜಿಲ್ಲೆ ತನ್ನದೇ ಆದ ಇತಿಹಾಸ, ಪರಂಪರೆ, ವೈಭವವನ್ನ ಹೊಂದಿದ್ದು ಅದೇ ವೈಭವವನ್ನ ಮರುಕಳಿಸುವಂತೆ ಮಾಡುವಲ್ಲಿ ಉತ್ಸವ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ. ಇಡೀ ರಾಜ್ಯಕ್ಕೆ ಅನ್ನ, ವಿದ್ಯುತ್ ನೀಡುವ ಈ ನಾಡು ತನ್ನದೇ ಆದ ಕಲೆ, ಸಾಹಿತ್ಯ ಹಾಗೂ ವೈಶಿಷ್ಟ್ಯವನ್ನ ಹೊಂದಿದೆ ಎಂದು ಹೇಳಿದರು. ಈ ಭಾಗದ ಸಂಗೀತ, ನೃತ್ಯ, ಗಾಯನ ಸೇರಿದಂತೆ ಹಲವಾರು ಕಲಾವಿದರಿಗೆ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಈ ಉತ್ಸವ ಒಂದು ವೇದಿಕೆಯನ್ನು ಕಲ್ಪಿಸುವ ಮೂಲಕ ಅವಕಾಶ ಒದಗಿಸಿಕೊಟ್ಟಿದೆ. ಉತ್ಸವ ನಡೆಯುವ 3 ದಿನಗಳು ಕೂಡ ವೈವಿಧ್ಯಮಯ ಸಾಂಸ್ಕೃತಿಕ ಕಲೆಗಳು ಜನರನ್ನು ರಂಜಿಸಲಿವೆ. ಜನರಲ್ಲಿ ನಾಡಿನ ಕಲೆ, ಇತಿಹಾಸ, ಸಂಸ್ಕೃತಿಯನ್ನು ಪರಿಚಯಿಸುವಂತ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತಿದೆ. ಎಲ್ಲರೂ ಕೂಡ ಸಂಭ್ರಮದಿಂದ ರಾಯಚೂರು ಜಿಲ್ಲಾ ಉತ್ಸವವನ್ನ ಆಸ್ವಾದಿಸಬೇಕು ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇದೇ ವೇಳೆ ಮನವಿ ಮಾಡಿದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಮಾತನಾಡಿ, ರಾಯಚೂರು ಜಿಲ್ಲಾ ಉತ್ಸವವನ್ನು ಆಚರಿಸಲು ಈ ಹಿಂದೆಯೂ ಸಾಕಷ್ಟು ಪ್ರಯತ್ನ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಆಚರಿಸಲು ಸಾಧ್ಯವಾಗಿರಲಿಲ್ಲ. ಜಿಲ್ಲೆಯ ಸಾಹಿತಿಗಳು, ಕಲಾವಿದರು, ಮಾಧ್ಯಮದವರು ಸೇರಿದಂತೆ ಹಲವರ ಒತ್ತಾಸೆಯಂತೆ ಇದೀಗ ಉತ್ಸವವನ್ನು ಆಚರಿಸಲಾಗುತ್ತಿದೆ. ರಾಯಚೂರು ಜಿಲ್ಲೆಯ ಇತಿಹಾಸ, ಪರಂಪರೆಯನ್ನ ಯುವ ಪೀಳಿಗೆಗೆ ಪರಿಚಯಿಸಬೇಕಿದೆ. ಈ ಭಾಗದ ಸೋನಾ ಮಸೂರಿ ಅಕ್ಕಿ, ಪ್ರಸಿದ್ಧ ಹತ್ತಿ ವಿದೇಶಗಳಲ್ಲಿಯೂ ರಾಯಚೂರು ಜಿಲ್ಲೆಯನ್ನು ಪ್ರಸಿದ್ಧಗೊಳಿಸಿವೆ. ಈ ಭಾಗದಲ್ಲಿ ಕೃಷ್ಣ, ತುಂಗಭದ್ರಾ ನದಿಗಳು ಹರಿದಿದ್ದು ಕೃಷಿಗೆ ಹೆಚ್ಚಿನ ಒತ್ತು ನೀಡುವ ಜಿಲ್ಲೆ ನಮ್ಮದಾಗಿದೆ. ಹಟ್ಟಿ ಚಿನ್ನದ ಗಣಿ ಮೂಲಕ ಈ ನಾಡಿಗೆ ಚಿನ್ನವನ್ನು ನೀಡುತ್ತಿರುವ ಜಿಲ್ಲೆ ರಾಯಚೂರು. ನಮ್ಮ ಸರ್ಕಾರ ಈ ಭಾಗದ ಶೈಕ್ಷಣಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಲು 371J ಕಲಂ ತಿದ್ದುಪಡಿಗೊಳಿಸುವ ಮೂಲಕ ಈ ಭಾಗದ ಯುವ ಪೀಳಿಗೆಗೆ ವೈದ್ಯಕೀಯ ಸೇರಿದಂತೆ ಉನ್ನತ ಶಿಕ್ಷಣ, ನೇಮಕಾತಿಗಳಲ್ಲಿ ವಿಶೇಷ ಮೀಸಲಾತಿ ಒದಗಿಸಿದ್ದು, ಇದಕ್ಕಾಗಿ ಶ್ರಮಿಸಿದ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ ಸಿಂಗ್, ಮನಮೋಹನ್ ಸಿಂಗ್ ಮುಂತಾದವರನ್ನ ಈ ವೇಳೆ ಸ್ಮರಿಸಬೇಕಿದೆ. ಈ ಭಾಗದ ನೀರಾವರಿ, ಕೈಗಾರಿಕೆ ಮುಂತಾದ ಕ್ಷೇತ್ರಗಳ ಅಭಿವೃದ್ಧಿಗೆ ಎಲ್ಲಾ ಜನಪ್ರತಿನಿಧಿಗಳು ಒಟ್ಟುಗೂಡಿ ಶ್ರಮಿಸುತ್ತಿದ್ದೇವೆ.
3 ದಿನಗಳ ಈ ಉತ್ಸವವನ್ನ ಈ ಭಾಗದ ಎಲ್ಲರೂ ಮನೆ ಮನೆಯಲ್ಲಿ ಹಬ್ಬದಂತೆ ಆಚರಿಸೋಣ ಎಂದು ಸಚಿವ ಬೋಸರಾಜ್ ಹೇಳಿದರು. ಕರ್ನಾಟಕ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಒತ್ತಡದಲ್ಲಿ ಜೀವನ ನಡೆಸುತ್ತಿದ್ದೇವೆ. ಹೀಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒತ್ತಡವನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಕ್ಕೆ ಜಿಲ್ಲಾ ಉತ್ಸವಗಳು ಅಗತ್ಯವಾಗಿವೆ ಎಂದು ಹೇಳಿದರು. ರಾಯಚೂರು ಜಿಲ್ಲೆ ಕರ್ನಾಟಕದ ಅರ್ಧ ಪ್ರದೇಶಕ್ಕೆ ವಿದ್ಯುತ್ ನೀಡುತ್ತದೆ, ಇಡೀ ನಾಡಿಗೆ ಚಿನ್ನ ನೀಡುತ್ತದೆ. ರಾಯಚೂರು ಶರಣರು, ಸಂತರ ನಾಡು. ಇಲ್ಲಿ ಎಲ್ಲಾ ಜಾತಿ ಧರ್ಮ ಸಮುದಾಯದವರು ಭಾತೃತ್ವ ಭಾವನೆಯೊಂದಿಗೆ ಬಾಳುತ್ತಿದ್ದೇವೆ. ಈ ಭಾಗದ ಕಲಾವಿದರಿಗೆ ಅನೇಕ ವರ್ಷಗಳಿಂದ ತಮ್ಮ ಕಲೆ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇದೀಗ ರಾಯಚೂರು ಜಿಲ್ಲಾ ಉತ್ಸವ ಆಚರಣೆ ಮೂಲಕ ಇಂತಹ ಕಲಾವಿದರಿಗೆ ತಮ್ಮ ಕಲೆ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಲಿಂಗಸ್ಗೂರು ಶಾಸಕ ಮಾನಪ್ಪ ವಜ್ಜಲ್ ಮುಂತಾದವರು ಮಾತನಾಡಿದರು. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಶ್ರೇಷ್ಠ ಕೃಷಿಕರು ಹಾಗೂ ಕೃಷಿ ಮಹಿಳೆಯರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ, ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಜಿಲ್ಲಾಧಿಕಾರಿ ಕೆ ನಿತೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅವರು ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಸ್ವಾಗತಿಸಿದರು. ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಅಧ್ಯಕ್ಷ ವಿಷ್ಣುಕಾಂತ್ ಬುತಡ್, ರೈಸ್ ಮಿಲ್ ಅಸೋಸಿಯೇಷನ್ ಅಧ್ಯಕ್ಷೆ ಸಾವಿತ್ರಿ ಪುರುಷೋತ್ತಮ ಮುಂತಾದವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಋಷಿ ಹಾಗೂ ಕೃಷಿ ಎಂಬ 2 ಸಂಸ್ಕೃತಿಗಳಿದ್ದು, ಇವುಗಳಲ್ಲಿ ಋಷಿ ಸಂಸ್ಕೃತಿ ಉಳಿಯಲು ಕೃಷಿ ಸಂಸ್ಕೃತಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿರುತ್ತದೆ ಎಂದು ಬಳಗನೂರು ಮರಶಿವ ಯೋಗಿಗಳ ಮಠದ ಶ್ರೀ ಸಿದ್ದಬಸವ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ರಾಯಚೂರು ಜಿಲ್ಲಾ ಉತ್ಸವದ ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶವು ಜ್ಞಾನ, ಸಂಸ್ಕೃತಿ, ಆಚಾರ ವಿಚಾರಗಳು ಹಾಗೂ ಜಗತ್ತಿಗೆ ಸಾವಯವ ಕೃಷಿಯನ್ನು ಪರಿಚಯಿಸಿದ ವೈಶಿಷ್ಟ್ಯಪೂರ್ಣ ದೇಶವಾಗಿದೆ. ದೇಶದ ಪರಂಪರೆಯನ್ನು ಹಾಗೂ ಇತಿಹಾಸವನ್ನು ಗಮನಿಸಿದಾಗ 2 ಸಂಸ್ಕೃತಿಯನ್ನು ಕಾಣಬಹುದಾಗಿದೆ. ಋಷಿ ಸಂಸ್ಕೃತಿಯಲ್ಲಿನ ಋಷಿಗಳು, ಸಂತರು ಹೇಗೆ ಬದುಕಬೇಕೆಂದು ಕಲಿಸಿದರೆ, ಕೃಷಿ ಸಂಸ್ಕೃತಿಯ ಅನ್ನದಾತರು ಬದುಕಲು ಬೇಕಾದ ಅನ್ನವನ್ನ ಹೇಗೆ ಪಡೆಯಬೇಕು ಎಂಬುದನ್ನು ಕಲಿಸುತ್ತಾರೆ ಎಂದರು. ಎಲ್ಲ ಉದ್ಯೋಗಿಗಳಿಗೆ ಕೃಷಿ ಮೂಲವಾದದ್ದು ಕೃಷಿ ಸಂಸ್ಕೃತಿಯಾಗಿದೆ. ಜಗತ್ತಿನಲ್ಲಿ ಭ್ರಷ್ಟಾಚಾರವಿಲ್ಲದ ಉದ್ಯೋಗವೆಂದರೆ ಅದು ಕೃಷಿ ಉದ್ಯೋಗವಾಗಿದ್ದು, ಆದರೆ ಇಂದಿನ ದಿನಮಾನಗಳಲ್ಲಿ ಕೃಷಿಯಲ್ಲಿಯೂ ಭ್ರಷ್ಟಾಚಾರವನ್ನ ಕಾಣಬಹುದಾಗಿದ್ದು ಇದು ವಿಷಾದನೀಯ ಸಂಗತಿಯಾಗಿದೆ ಎಂದು ಹೇಳಿದರು. ಏನ್ ಜಗಳ ಇದು ಅಂತಂದೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಆ ರಾಜನ ಆಸ್ಥಾನದೊಳಗಡೆ ಹೋದಾಗ ಅಲ್ಲಿ ಏನ್ ಜಗಳ ನಡೆದಿತ್ತು ಅಂತಂದ್ರೆ, ಒಬ್ಬ ರೈತ ಹೊಲವನ್ನ ಮಾರಿದಾತ ಮತ್ತೊಬ್ಬ ರೈತ ಹೊಲವನ್ನ ಕೊಂಡಾದ ರೈತರ ಇಬ್ಬರ ನಡುವಿನ ಜಗಳ ಆಗಿತ್ತು. ಏನ್ ಜಗಳ ಆಗಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ರೈತನಿಗೆ ತನ್ನ ಜಮೀನನ್ನ 1 ವಾರದ ಕೆಳಗೆ ಮಾರಾಟವನ್ನ ಮಾಡಿದ್ದ. ಆ ಹೊಲವನ್ನ ತೆಗೆದುಕೊಂಡಿರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಆ ಹೊಲದಲ್ಲಿ ಉಳುಮೆ ಕಾರ್ಯವನ್ನು ಮಾಡುವಂತಹ ಸಂದರ್ಭದೊಳಗಡೆ ಆ ಹೊಲದೊಳಗಡೆ ಒಂದಿಷ್ಟು ಅಪಾರವಾಗಿರುವಂತಹ ಬಂಗಾರದ ನಿಧಿ ಸಿಗ್ತದೆ. ಯಾವಾಗ ಬಂಗಾರದ ನಿಧಿ ಸಿಗ್ತದೋ ಆ ಹೊಲವನ್ನ ತೆಗೆದುಕೊಂಡಿರುವಂತಹ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಮೊದಲು ಹೊಲವನ್ನ ಮಾರಾಟ ಮಾಡಿರುವಂತಹ ವ್ಯಕ್ತಿಗೆ ಹೇಳ್ತಾನೆ, ಈ ಹೊಲ ಮೊದಲು ನಿಂದಾಗಿತ್ತು, ಹಾಗಾಗಿ ಈ ಹೊಲದಲ್ಲಿರುವಂತಹ ಸಂಪತ್ತು ನಿನಗೆ ಸೇರ್ಬೇಕಾಗಿತ್ತು. ಇದು ನಾನು ಈಗ ತೆಗೆದುಕೊಂಡು 1 ವಾರಗಳ ಕಾಲ ಆಯ್ತು ಅಷ್ಟೇ. ಇದು ಮೂಲ ನಿನ್ನ ಹೊಲ ಆಗಿರುವುದರಿಂದ ಇದರಲ್ಲಿ ಸಿಕ್ಕಿರುವಂತಹ ಸಂಪತ್ತು ಇದು ನಿನಗೆ ಸಲ್ಲಬೇಕು ಅಂತಂದು ಹೇಳಿ ಆ ವ್ಯಕ್ತಿಗೆ ಹೇಳಿದಾಗ, ಹೊಲವನ್ನ ಮಾರಾಟ ಮಾಡಿರುವಂತಹ ವ್ಯಕ್ತಿ ಹೇಳ್ತಾನೆ, ನನ್ನ ಹೊಲ 1 ವಾರದ ಕೆಳಗೆ ಈ ಹೊಲ ನನ್ನ ಹೊಲ ಆಗಿತ್ತು, ಈಗ ಅದನ್ನು ನಾನು ನಿನಗೆ ಮಾರಿಬಿಟ್ಟಿದ್ದೀನಿ. ಈಗ ಆ ಹೊಲ ನನ್ನದಲ್ಲ. ಆ ಹೊಲದಲ್ಲಿ ಸಿಗುವಂತಹ ಏನೇ ವಸ್ತು ಸಿಕ್ಕರೂ ಕೂಡ ಅದು ನಿನಗೆ ಸಲ್ಲಬೇಕು, ಅದು ನನಗೆ ಸಲ್ಲುವಂತದ್ದಲ್ಲ ಎನ್ನುವಂತ ಮಾತನ್ನ ಆ ರೈತ ಹೇಳ್ತಾ ಇದ್ದಂತೆ. ಈ ಗಲಾಟೆ ರಾಜನ ಹತ್ರ ಹೋಗಿ ಆ ಗಲಾಟೆ ನಡೆದಿತ್ತು. ಅವಾಗ ಇವ ಹೇಳ್ತಾನ, ನೀನ್ ತಗೋ ಅಂತ ಇವ ಹೇಳ್ತಾನ, ಇಲ್ಲ ನಾನು ಕೊಟ್ಟು ಬಿಟ್ಟಿನಿ, ನಾನು ಇದನ್ನ ತಗೊಳ್ಳಿಲ್ಲ, ಅದು ನಿನಗೆ ಸಂಬಂಧ ಅಂತ ಹೇಳಿ ಅವ ಹೇಳ್ತಾನ. ಆ ನಡೆದಿರುವಂತಹ ಜಗಳವನ್ನ ನೋಡಿ ಅವನೇನು ಸಂತೋಷ ಪಟ್ಟಿದ್ದಲ್ಲ, ಅವನಿಗೆ ಒಂದಿಷ್ಟು ನಾಚಿಕೆ ಆಯ್ತಂತೆ. ಎಂತಹ ಜನಗಳಿದ್ದಾರಪ್ಪ ಇಲ್ಲಿ, ಆ ಹೊಲದಲ್ಲಿ ಸಿಕ್ಕಂತಹ ನಿಧಿಯನ್ನ
ನೀನ್ ತಗೋ ಅಂತಂದೇಳಿ ಯಾರು ಆ ನಿಧಿಯನ್ನ ತಮಗಾಗಿ ಸ್ವಾರ್ಥಕ್ಕಾಗಿ ಅದನ್ನ ಬಯಸದೆ ನನಗ್ ಬೇಡ ಅನ್ನುವಂತಹ ಮನಸ್ಥಿತಿಯನ್ನು ಉಳ್ಳವರಿದಾರಲ್ಲ, ಇದು ಏನಾಗ್ತದೆ ಕೊನೆಯವರೆಗೆ ನೋಡೋಣ ಅಂತಂದು ಹೇಳಿ ಅಲ್ಲೇ ನಿಂತಾಗ ಆ ಇಬ್ಬರು ರೈತರು ಏನ್ ಮಾಡಿದ್ರು ಅಂದ್ರೆ, ಮಹಾರಾಜರೇ ಇದು ನನಗೂ ಬೇಡ ಆತನಿಗೂ ಬೇಡ, ಈ ನಮ್ಮ ನಾಡಿನಲ್ಲಿರುವಂತಹ ಬಡವರಾಗಿರುವಂತಹ ರೈತರಿಗೆ ಈ ನಿಧಿಯನ್ನು ಎಲ್ಲರಿಗೂ ಕೂಡ ಹಂಚಿಕೆ ಮಾಡಿಬಿಡ್ರಿ ಎನ್ನುವಂತಹ ಮಾತನ್ನ ಆ ಇಬ್ಬರು ರೈತರು ಹೇಳ್ತಾರೆ ಅಂತಂದ್ರೆ. ಕಾರ್ಯಕ್ರಮದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಸವರಾಜ್ ವ್ಯಾಗ್ವಾಟ್, ಮಲ್ಲಿಕಾರ್ಜುನ್ ಡಿ, ಮಲ್ಲೇಶ್ ಕೊಲಮಿ, ಮಧುಸೂದನ್ ರೆಡ್ಡಿ, ತಿಮ್ಮಪ್ಪ ಸೋಮಪ್ಪ ಚಾವಡಿ, ಶ್ರೀನಿವಾಸ್ ರಾವ್, ನಾರಾಯಣ್ ರಾವ್, ಪ್ರಮುಖರಾದ ಗುರುರಾಜ್ ಸುಂಕದ್, ಡಾಕ್ಟರ್ ಎಆರ್ ಕುರುಬರ ಅಮರೇಗೌಡ, ಕೃಷಿ ಇಲಾಖೆಯ ಅಧಿಕಾರಿ ನಯೀಂ, ತೋಟಗಾರಿ ಇಲಾಖೆಯ ಉಪನಿರ್ದೇಶಕ ಮೊಹಮ್ಮದ್ ಅಲಿ, ಎಸ್ಜಿ ಗೌಡಪ್ಪ, ಎಜಿ ಶ್ರೀನಿವಾಸ್, ಎಚ್ ಹನುಮೇಶ್, ಡಾಕ್ಟರ್ ಜಾಗೀರ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಡೆದೊರೆ ನಾಡು ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಬಾಸ್ಕೆಟ್ಬಾಲ್ ಮೈದಾನದಲ್ಲಿ ಶ್ವಾನ ಪ್ರದರ್ಶನ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ, ಶ್ವಾನ ಪ್ರದರ್ಶನದಲ್ಲಿ ದೇಶಿ ಮತ್ತು ವಿದೇಶಿ ತಳಿಗಳು ಸೇರಿ 30 ತಳಿಗಳ 100 ಶ್ವಾನಗಳು ಭಾಗವಹಿಸಿವೆ. ಶ್ವಾನ ಪ್ರದರ್ಶನದಲ್ಲಿ ಪೊಲೀಸ್ ಶ್ವಾನ ದಳದ ಶ್ವಾನಗಳು ತಮ್ಮ ಕೌಶಲ್ಯ, ಚಾತುರ್ಯ ಹಾಗೂ ಚಾಕಚಕ್ಯತೆ ಪ್ರದರ್ಶಿಸಿ ನೆರೆದಿದ್ದ ಜನರ ಮನರಂಜಿಸಿದವು. ಹೆಚ್ಚಿನದಾಗಿ ಶ್ವಾನಗಳ ಬಂದಿದ್ದು, ಕೆಲವು ಶ್ವಾನಗಳು ಮಾಲೀಕರು ಹೇಳಿದಂತೆ ಮಾತು ಕೇಳುತ್ತಿದ್ದು, ಮಾನವನಿಗಿಂತ ಶ್ವಾನಗಳಿಗೆ ಹೆಚ್ಚಿನ ವಿಶ್ವಾಸವಿದ್ದರಿಂದ ಹೇಳಿದಂತೆ ಕೇಳುವ ಶಕ್ತಿ ಇದೆ, ಆದ್ದರಿಂದ ಶ್ವಾನಗಳನ್ನು ಸಾಕುವುದು ಹೆಚ್ಚಳವಾಗಿದೆ ಎಂದು ಹೇಳಿದರು. ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ, ಎಡೆದೊರೆ ನಾಡು ಉತ್ಸವದಲ್ಲಿ ಶ್ವಾನಗಳ ಪ್ರದರ್ಶನ, ಕೈಕಲ್ಲು ಎತ್ತುವ ಸ್ಪರ್ಧೆ, ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದರಿಂದ ಜನರು ಭಾಗವಹಿಸಿ ಉತ್ಸವಕ್ಕೆ ಮೆರುಗು ತಂದಿದ್ದಾರೆ ಎಂದು ಹೇಳಿದರು. ಶ್ವಾನಗಳ ತಳಿವಾರು ವಿಭಾಗದಲ್ಲಿ ಸುಮಾರು 100 ಶ್ವಾನಗಳು ಭಾಗವಹಿಸಿದ್ದವು. ಶ್ವಾನ ಪ್ರದರ್ಶನದಲ್ಲಿ ಪಗ್, ಪೂಡಲ್, ಜರ್ಮನ್ ಶೆಫರ್ಡ್, ರಾಟ್ ವಿಲ್ಲರ್, ಶಿಡ್ಜ್, ಬೀಗಲ್, ಅಮೆರಿಕನ್ ಬುಲ್ಲಿ, ಬಾಕ್ಸರ್, ಗೋಲ್ಡನ್ ರಿಟ್ರೀವರ್, ಲ್ಯಾಬ್ರಾಡರ್, ಮಿನಿಯೇಚರ್, ಪಿಂಚರ್ ಮುಂತಾದ 30 ವಿವಿಧ ತಳಿಯ ಶ್ವಾನಗಳು ಪ್ರದರ್ಶನದಲ್ಲಿ ಭಾಗವಹಿಸಿವೆ. ಎಲ್ಲಾ 3 ವಿಭಾಗಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ವಿಜೇತ ಶ್ವಾನಗಳಿಗೆ ಪದಕ ಸಹಿತ ಪ್ರಮಾಣ ಪತ್ರ, ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಎಂಎಲ್ಸಿ ಬಸನಗೌಡ ಬಾದರ್ಲಿ, ಆರ್ಪಿಎಂಸಿ ಅಧ್ಯಕ್ಷ ಜಯಂತರಾವ್ ಪತಂಗೆ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ತಲ್ಮಾರಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಕೆ ಶಾಂತಪ್ಪ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಭಾಗವಹಿಸಿದರು. ಈಗ ಜಾಹೀರಾತು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact
ಭಾರತ್ ಫರ್ನಿಚರ್ಸ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಮೊಬೈಲ್ 9880024095. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಹರಿಜನವಾಡ ಬಡಾವಣೆಯ ಶ್ರೀ ಕಂಚು ಮಾರೇಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಗ್ರಿಲ್ ಅಳವಡಿಸಲು 3,50,000 ರೂಪಾಯಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಚಾಲನೆ ನೀಡಿದರು. ಅವರಿಂದು ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ವಾರ್ಡ್ 19, 20 ಮತ್ತು 21 ಬಡಾವಣೆಗಳ ಜನರ ಆರಾಧ್ಯ ದೈವವಾಗಿರುವ ಶ್ರೀ ಮಾತಾ ಕಂಚು ಮಾರೇಮ್ಮ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆ ಹಾಗೂ ಜಾನುವಾರುಗಳಿಂದ ರಕ್ಷಿಸಲು ಗ್ರಿಲ್ ಅಳವಡಿಸಲು ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರ ವಿವೇಚನಾ ನಿಧಿಯಿಂದ ಅನುದಾನ ನೀಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ದೇವಸ್ಥಾನದ ಮೂಲಭೂತ ಸೌಕರ್ಯ ಒದಗಿಸಲು ಇನ್ನಷ್ಟು ಅಗತ್ಯವಿದ್ದರೆ ಅನುದಾನ ನೀಡುವುದಾಗಿ ಹೇಳಿದರು. Silent. ಬಂಧುಗಳ ಆರಾಧ್ಯ ದೈವವಾಗಿರುವಂಥ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮತ್ತು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ದೊಡ್ಡಮ್ಮ ಗುಡಿ, ಕರ್ಯಮ್ಮ ಗುಡಿ ಮತ್ತು ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಗೋಪುರ, ನಂತರ ಒಳಗಡೆ ಏನು ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಭಕ್ತಾದಿಗಳು ಆ ಹಿನ್ನೆಲೆಯಲ್ಲಿ ಏನು ಮಾರಮ್ಮದಲ್ಲಿ ದೇವಸ್ಥಾನ
ದೇವಸ್ಥಾನದ ಗರ್ಭಗುಡಿ ಮುಂದಿನ ಆವರಣದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾಯಿಗಳು ದನಕರುಗಳು ಮಲಗುವಂಥ ಹಿನ್ನೆಲೆಯಲ್ಲಿ ಸ್ವಚ್ಛತೆ ಇರಬೇಕು, ಭಕ್ತಿ ಭಾವನೆ ಇರಬೇಕು ಮತ್ತು ಎಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಮಾರಮ್ಮ ದೇವಿಯ ಒಂದು ಭಕ್ತಿಗೆ ಪಾತ್ರರಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಆವರಣಕ್ಕೆ ಒಂದು ಗ್ರಿಲ್ಲನ್ನು MLC ಅನುದಾನದಲ್ಲಿ ನೀಡಲಾಗಿದೆ ಮತ್ತು ಆ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಇವತ್ತು ಉದ್ಯುಕ್ತವಾಗಿ ಆ ಕೆಲಸಕ್ಕೆ ನಾವು ಉದ್ಘಾಟನೆ ಮಾಡೋದ್ರ ಮುಖಾಂತರ ದೇವಿಯ ಭಕ್ತಿಗೆ ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿದ್ದೇವೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾರಮ್ಮ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅವೆಲ್ಲವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಸಮಸ್ತ ನಮ್ಮ ಅಂಜನವಾಡದ ಬಂಧುಗಳ ಮೇಲೆ ನಮ್ಮೆಲ್ಲರ ನಾಗರಿಕರ ಮೇಲೆ ಆ ಮಹಾಮಾತೆ ಕರುಣೆ ಇರಲಿ, ಆಶೀರ್ವಾದ ಇರಲಿ, ನಮ್ಮ ಏರಿಯಾ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ತಾಯಿ ಮಕ್ಕಳಂತೆ ಇರುವಂತೆ ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ, ಕೆ ಮಹಾದೇವಪ್ಪ, ಗಣೇಶ್ ಪಾಳ್ಯಂ, ಸಿ ಸವಾರಪ್ಪ, ಜೆ ಮಾರೆಪ್ಪ, ಜಿ ತಿಮ್ಮಪ್ಪ, ಜಿ ಸತ್ಯನಾಥ್, ಜೆ ಶಂಚಾಲಪ್ಪ ಪೂಜಾರಿ, ಎ ಜೆ ಎಂ ಮೌನೇಶ್, ಆರ್ ಆಂಜನೇಯ, ಜನಾರ್ದನ ಹಳ್ಳಿಬೆಂಚಿ, ಕೆಪಿ ಅನಿಲ್ ಕುಮಾರ್, ಎಸ್ ರಾಜು, ಎಸ್ ವೆಂಕಟೇಶ್, ನರಸಿಂಹಲು ಮಾಚಲ್ಲ ಸೇರಿದಂತೆ ಬಡಾವಣೆಯ ಹಿರಿಯರು ಕಿರಿಯರು ಭಾಗವಹಿಸಿದರು. ಸರ್ಕಾರವು ಉದ್ಯೋಗ ಮೇಳಗಳನ್ನು ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಆಯೋಜಿಸುವ ಮೂಲಕ ನಿರುದ್ಯೋಗ ನಿವಾರಣೆಗಾಗಿ ಶ್ರಮಿಸುತ್ತಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಅವರು ಹೇಳಿದರು. ಎಡೆದೊರೆ ನಾಡು ರಾಯಚೂರು ಉತ್ಸವದ ಅಂಗವಾಗಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಉತ್ಸವದ 2ನೇ ದಿನವಾದ ಶುಕ್ರವಾರ ಕೌಶಲಾಭಿವೃದ್ಧಿ ಇಲಾಖೆ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉದ್ಯೋಗ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ನಿರುದ್ಯೋಗಿಗಳು ತಮ್ಮ ಭವಿಷ್ಯ ಕಂಡುಕೊಳ್ಳಲು ನೆರವಾಗುವ ನಿಟ್ಟಿನಲ್ಲಿ ಯುವ ನಿಧಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿ ಅವರಿಗೆ ನಿರುದ್ಯೋಗ ಭತ್ಯೆ ನೀಡುತ್ತಿದ್ದೇವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಉದ್ಯೋಗ ಮೇಳಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸುವ ಮೂಲಕ ಯುವ ಶಕ್ತಿಗೆ ಆಸರೆಯಾಗುತ್ತಿದೆ. 2023ರ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಯುವ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇಂತಹ ಉದ್ಯೋಗ ಮೇಳದ ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಸಂಸದ ಜಿ ಕುಮಾರ್ ನಾಯಕ್ ಅವರು ಮಾತನಾಡಿ, ಜಗತ್ತಿನಲ್ಲಿಯೇ ನಮ್ಮ ದೇಶದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಿದೆ. ಯುವ ಜನತೆಯೇ ನಮ್ಮ ದೇಶದ ಆಸ್ತಿ. ಈ ಯುವ ಶಕ್ತಿಯು ಸದ್ಬಳಕೆಯನ್ನು ನಮ್ಮ ದೇಶ ಮಾಡಿಕೊಳ್ಳಬೇಕಿದೆ. ಯುವ ಜನರಿಗೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲು ಈ ಶಕ್ತಿಗೆ ಕೌಶಲದ ತರಬೇತಿಯೂ ಅಗತ್ಯವಿದೆ. ಇದಕ್ಕಾಗಿ ಸರ್ಕಾರ ಹೆಚ್ಚಿನ ನೆರವು ನೀಡುತ್ತಿದೆ. ಯುವ ಜನತೆ ಕೌಶಲವನ್ನು ಕಲಿತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗ ದೊರಕುವುದು ಕಷ್ಟ ಸಾಧ್ಯವಾಗುತ್ತದೆ ಎಂದರು. ಕರ್ನಾಟಕ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಯುವ ಜನತೆಗೆ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಿಕೊಡಲು ಕೆಐಎಬಿಡಿ ಅಡಿ 4,000 ಎಕರೆ ಪ್ರದೇಶದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಲು ಸಿದ್ಧತೆ ನಡೆದಿದೆ. ಇದರಿಂದ ಸುಮಾರು 10,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಜಿಲ್ಲೆಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆಯಾದರೆ ರಾಯಚೂರು ಜಿಲ್ಲೆಯ ಜನರಿಗೂ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಎಂದು ಹೇಳಿದರು. ರಾಯಚೂರು ಉತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಉದ್ಯೋಗ ಮೇಳ ಹಲವಾರು ಯುವ ಜನರಿಗೆ ಬದುಕಿನ ಭದ್ರತೆ ಕಲ್ಪಿಸಿಕೊಳ್ಳಲು ವೇದಿಕೆಯಾಗಿ ಪರಿಗಣಿಸಿದೆ. ಮೇಳದಲ್ಲಿ ಆಟೋಮೊಬೈಲ್, ಮೆಕ್ಯಾನಿಕಲ್, ಕನ್ಸ್ಟ್ರಕ್ಷನ್, ಮಾರ್ಕೆಟಿಂಗ್, ಸೇಲ್ಸ್ ಅಂಡ್ ರಿಟೇಲ್, ಟೆಲಿಕಾಂ, ಬಿಪಿಒ, ಟೆಕ್ಸ್ಟೈಲ್, ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ಹಾಸ್ಪಿಟಲ್, ಫಾರ್ಮಾಸ್ಯೂಟಿಕಲ್, ಹೆಲ್ತ್ ಕೇರ್, ಟ್ರಾನ್ಸ್ಪೋರ್ಟ್, ಆಹಾರ ಸಂಸ್ಕರಣೆ, ಹೋಟೆಲ್ ನಿರ್ವಹಣೆ, ಗಾರ್ಮೆಂಟ್ಸ್, ಸೆಕ್ಯೂರಿಟಿ ಸೇರಿದಂತೆ ನಾನಾ ವಿಭಾಗದ 63ಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದವು. ಉದ್ಯೋಗ ಮೇಳಕ್ಕೆ 10,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾದರೂ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ 1,200ಕ್ಕೂ ಹೆಚ್ಚು ಅಧಿಕ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡರು. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ ಸೇರಿದಂತೆ ವಿವಿಧ ಶೈಕ್ಷಣಿಕ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಉದ್ಯೋಗ ಮೇಳದ ಲಾಭ ಪಡೆದುಕೊಂಡರು. ಉದ್ಯೋಗಾಕಾಂಕ್ಷಿಗಳು ತಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿ ಸಂದರ್ಶನದಲ್ಲಿ ಭಾಗವಹಿಸಿ ಸ್ಥಳದಲ್ಲಿಯೇ ನೇಮಕ
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಉದ್ಯೋಗಾಧಿಕಾರಿ ನವೀನ್ ಕುಮಾರ್, ಕೌಶಲಾಭಿವೃದ್ಧಿ ಇಲಾಖೆ ಅಧಿಕಾರಿ ಜೆಯು ಹುಡೇದ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಗಣ್ಯರು ಪಾಲ್ಗೊಂಡರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ರಾಯಚೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ನಿಮಿತ್ತ ಮಹಿಳಾ ಸಮಾಜದ ಆವರಣದಲ್ಲಿ ಮಹಿಳಾ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಮಹಿಳಾ ಕವಯಿತ್ರಿಗಳು ತಮ್ಮ ಕವನಗಳನ್ನು ಪ್ರಸ್ತುತಪಡಿಸಿದರು. ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿದರು. ಎಲ್ಲವೂ ಮನಸ್ಸಾಗುತ್ತೆ, ಮನದ ತುಂಬೆಲ್ಲ ಆಲೋಚನೆಗಳ ಹಾವಳಿ, ಮನದ ತುಂಬೆಲ್ಲ ಆಲೋಚನೆಗಳ ಹಾವಳಿ, ದಿನದ ಆ ಭದ್ರತೆಯ ಬೆಳಕಿನಲ್ಲೂ, ದಿನದ ಆ ಭದ್ರತೆಯ ಬೆಳಕಿನಲ್ಲೂ ಮನವು ಕತ್ತಲಿನ ಸಹವಾಸಕ್ಕಿಡದಂತೆ, ಮನವು ಕತ್ತಲಿನ ಸಹವಾಸಕ್ಕಿಡದಂತೆ, ಮನವು ಮೌನಕ್ಕೆ ಪರವಶವಾದಾಗ, ಮನವು ಮೌನಕ್ಕೆ ಪರವಶವಾದಾಗ ನನ್ನ ಶಬ್ದಗಳ ಮೀರಿ ನಿಶ್ಶಬ್ದತೆಯ ಲೆಕ್ಕವನ್ನು ಹಾಕುವ ಮನಸ್ಸುಗಳೆಂಬ ಹಂಬಲ, ನನ್ನ ಶಬ್ದಗಳ ಮೀರಿ ನಿಶ್ಶಬ್ದತೆಯನ್ನು ಲೆಕ್ಕ ಹಾಕುವ ಮನಸ್ಸುಗಳೆಂಬ ಹಂಬಲ, ನಾ ಒಡೆದ ಚೂರು ಚೂರಾದಾಗ ಒಗ್ಗೂಡಿಸಿ ಜೀವ ಕಳೆಯ ತರುವ ಜೀವದ ಹಂಬಲ, ನಾ ಒಡೆದ ಚೂರು ಚೂರಾದಾಗ ಒಗ್ಗೂಡಿಸಿ ಜೀವ ಕಳೆಯ ತರುವ ಜೀವದ ಹಂಬಲ, ಮನವು ಮೌನಕ್ಕೆ ಪರವಶವಾದಾಗ ನಾನಾಗಬೇಕು. ನಾನಾಗಿಯೇ ಇದೆ. ಯಾವಾಗ ಬದಲಾದೆ, ಯಾಕೆ ಬದಲಾದೆ ತಿಳಿಯುತ್ತಿಲ್ಲ. ನಾನಾಗಿಯೇ ಇದೆ. ಯಾವಾಗ ಬದಲಾದೆ, ಯಾಕೆ ಬದಲಾದೆ ತಿಳಿಯುತ್ತಿಲ್ಲ. ಗಂಡನಿಗೊಂದು ಮುಖವಾಡ, ಮಕ್ಕಳಿಗೊಂದು ಮುಖವಾಡ, ಬಂಧು ಬೆಳೆದವರಿಗೊಂದು, ಸ್ನೇಹಿತರಿಗೆ ಒಂದು, ಸಮಾಜಕ್ಕೆ ಮತ್ತೊಂದು. ಗಂಡನ ಒಂದೊಂದು ಮುಖವಾಡ, ಮಕ್ಕಳಿಗೊಂದು ಮುಖವಾಡ, ಬಂಧು ಬೆಳೆದವರಿಗೊಂದು, ಸ್ನೇಹಿತರಿಗೊಂದು, ಸಮಾಜಕ್ಕೆ ಮತ್ತೊಂದು ಮುಖವಾಡ. ಈ ಮುಖವಾಡಗಳ ನಡುವೆ ನನ್ನತನ ಎಲ್ಲೋ ಕಳೆದು ಹೋಗಿದೆ. ಈ ಮುಖವಾಡಗಳ ನಡುವೆ ನನ್ನತನ ಎಲ್ಲೋ ಕಳೆದು ಹೋಗಿದೆ. ಅದು ಸಹ ತಿಳಿದದ್ದು ತೀರಾ ಇತ್ತೀಚೆಗಷ್ಟೇ. ಅದು ಸಹ ತಿಳಿದದ್ದು ತೀರಾ ಇತ್ತೀಚೆಗಷ್ಟೇ ನನ್ನ ಹಳೆಯ ಸ್ನೇಹಿತೆ ಭೇಟಿಯಾದಾಗ. ಯಾಕೆ ಕಳೆದು ಹೋದೆ, ಯಾವಾಗ, ಯಾಕಾಗಿ, ಯಾರಿಗಾಗಿ? ಯಾಕೆ ಕಳೆದು ಹೋದೆ, ಯಾವಾಗ, ಯಾಕಾಗಿ, ಯಾರಿಗಾಗಿ? ನನ್ನ ಇದಕ್ಕಂತೂ ಖಂಡಿತ ಅಲ್ಲ, ನನ್ನ ಇದಕ್ಕಂತೂ ಖಂಡಿತ ಅಲ್ಲ. ಯಾಕಂದರೆ ಅವು ನನ್ನ ಸಹಜತೆಗಳೇ ಅಲ್ಲ, ಯಾಕಂದರೆ ಅವು ನನ್ನ ಸಹಜತೆಗಳೇ ಅಲ್ಲ. ನನ್ನ ನಾಡ ಬದಲಾವಣೆಗಳು ಬರೀ ಹೊಂದಾಣಿಕೆಯೋ ಅನಿವಾರ್ಯವೋ ಹೇಳಲಾಗುತ್ತಿಲ್ಲ. ನನ್ನ ನಾಡ ಬದಲಾವಣೆಗಳು ಬರೀ ಹೊಂದಾಣಿಕೆಯೋ ಅನಿವಾರ್ಯವೋ ಹೇಳಲಾಗುತ್ತಿಲ್ಲ. ನನ್ನದಲ್ಲದ ಮುಖವಾಡಗಳನ್ನು ಕಳಚಿ ನಾ ಬಯಸದ ಭಾವನೆಗಳ ಸುಳಿಯಿಂದ ಬಿಡಿಸಿಕೊಳ್ಳಬೇಕು. ನನ್ನದಲ್ಲದ ಮುಖವಾಡಗಳನ್ನು ಕಳಚಿ ನಾ ಬಯಸದ ಬದಲಾವಣೆಗಳ ಸುಳಿಯಿಂದ ಬಿಡಿಸಿಕೊಳ್ಳಬೇಕು. ಕಳೆದದ್ದು ಅರೆತನೆಂದರೆ ಅದನ್ನು ಹುಡುಕುವುದು ಅಷ್ಟೇನು ಕಷ್ಟವಲ್ಲ. ಕಳೆದದ್ದು ಅರೆತನೆಂದರೆ ಅದನ್ನು ಹುಡುಕುವುದು ಅಷ್ಟೇನು ಕಷ್ಟವಲ್ಲ. ಹುಡುಕುವೆ. ನನ್ನ
ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನ ವೈಭವ ಇತಿಹಾಸ ಯುವ ಪೀಳಿಗೆಗೆ ಪರಿಚಯಿಸಲು ಉತ್ಸವಗಳು ಪೂರಕ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ. ಋಷಿ ಮತ್ತು ಕೃಷಿ ಸಂಸ್ಕೃತಿ ಮಹತ್ವದ್ದು. ಶ್ರೀ ಸಿದ್ದಬಸವ ಸ್ವಾಮೀಜಿ. ಶ್ವಾನ ಪ್ರದರ್ಶನ ಆಕರ್ಷಣೆ. ದೇಶಿ ವಿದೇಶಿ ತಳಿಗಳ ಪ್ರದರ್ಶನ. ಹರಿಜನವಾಡದ ಕಂಚು ಮಾರಿಯಮ್ಮ ದೇವಸ್ಥಾನ ಗ್ರಿಲ್ ಕಾಮಗಾರಿಗೆ ಎ ವಸಂತ್ ಕುಮಾರ್ ಚಾಲನೆ. ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಉದ್ಯೋಗ ಮೇಳ ಆಯೋಜನೆ. ಎನ್ಎಸ್ ಬೋಸರಾಜು. ಎಡೆದುರಿ ನಾಡು ರಾಯಚೂರು ಜಿಲ್ಲಾ ಉತ್ಸವ ಮಹಿಳಾ ಕವಿಗೋಷ್ಠಿ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.